ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ಯಾವ ದಿನ ಹೇರ್ ಕಟ್ ಮಾಡಿಸಿದ್ರೆ ಒಳ್ಳೆಯದು? ಹಿಂದೂ ಧರ್ಮವು ದೈನಂದಿನ ಚಟುವಟಿಕೆಗಳಿಗೆ ಮಂಗಳಕರ ದಿನಗಳು ಮತ್ತು ಸಮಯವನ್ನು ಸಹ ಉಲ್ಲೇಖಿಸುತ್ತದೆ. ವಾರದ ಯಾವ ದಿನ ಉಗುರುಗಳನ್ನು ಕತ್ತರಿಸಬೇಕು, ಕೂದಲು ಕತ್ತರಿಸಲು ಶುಭ ದಿನ ಯಾವುದು, ಯಾವ ದಿನ ಮಹಿಳೆಯರು ಸ್ನಾನ ಮಾಡಬೇಕು ಇತ್ಯಾದಿ. ಈ ಸರಳ ಕಾರ್ಯಗಳನ್ನು ಸರಿಯಾದ ಸಮಯದಲ್ಲಿ ಮಾಡಬೇಕು, ಇಲ್ದಿದ್ರೆ ಅದು ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತೆ. ಮತ್ತೊಂದೆಡೆ ಸರಿಯಾದ ಸಮಯದಲ್ಲಿ ಮಾಡಿದ ಕೆಲಸವು ಲಾಭವನ್ನು ನೀಡುತ್ತದೆ. ಕೂದಲು ಕತ್ತರಿಸಲು ಯಾವ ದಿನ ಒಳ್ಳೆಯದು ಮತ್ತು ಯಾವ ದಿನ ಕೆಟ್ಟದ್ದು, ಬನ್ನಿ ನೋಡೋಣ. ವಾರದಲ್ಲಿ 5 ದಿನ ಕೂದಲು ಕತ್ತರಿಸಬಾರದು ಎಂದು ಹಿರಿಯರು ಹೇಳ್ತಾರೆ. ಈ ಕೆಳಗೆ ನೀಡಿರುವ ದಿನಗಳಲ್ಲಿ ಕೂದಲು ಕತ್ತರಿಸಿದರೆ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಗೊತ್ತಿದ್ದು ಈ ರೀತಿಯ ಕೆಲಸ ಮಾಡಿದರೆ ಆರ್ಥಿಕ ಸಮಸ್ಯೆ, ಗೌರವಕ್ಕೆ ಧಕ್ಕೆ, ದೈಹಿಕ ಸಮಸ್ಯೆಗಳು ಸೇರಿದಂತೆ ಇತ್ಯಾದಿ ತೊಂದರೆಗಳನ್ನು ಆಹ್ವಾನಿಸಿದಂತೆ. ಹಾಗಾದರೆ ಯಾವ ವಾರ ಕೂದಲು ಕಟ್ ಮಾಡಿಸಿದ್ರೆ ಒಳ್ಳೆಯದು ಕೆಟ್ಟದ್ದು ನೋಡೋಣ ಬನ್ನಿ. ಸೋಮವಾರ ಕೂದಲನ್ನು ಕತ್ತರಿಸಬಾರ್ದು. ಸೋಮವಾರ ಕೂದಲು ಕತ್ತರಿಸಿದರೆ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತೆ. ಮಂಗಳವಾರದ ದಿನದಂದು ಕೂದಲನ್ನು ಕತ್ತರಿಸೋದ್ರಿಂದ ಜೀವಿತಾವಧಿ ಕಡಿಮೆಯಾಗುತ್ತದೆ ಎನ್ನಲಾಗುತ್ತೆ. ಇನ್ನು ಬುಧವಾರ, ಈ ದಿನದಂದು ಕ್ಷೌರ ಮಾಡುವುದು ಆರ್ಥಿಕ ಲಾಭವನ್ನು ತರುತ್ತದೆ. ಉದ್ಯೋಗದಲ್ಲಿ ಪ್ರಗತಿ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಗುರುವಾರ ಕೂದಲನ್ನು ಕತ್ತರಿಸೋದ್ರಿಂದ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಅದೃಷ್ಟವನ್ನು ದುರದೃಷ್ಟಕರವಾಗಿ ಪರಿವರ್ತಿಸುತ್ತದೆ. ಶುಕ್ರವಾರದ ದಿನದಂದು ಕೂದಲು ಕತ್ತರಿಸಿದರೆ ತುಂಬ ಮಂಗಳಕರ. ಇದು ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ಶನಿವಾರ ಕತ್ತರಿಸಿದರೆ ಶನಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಇದರಿಂದ ದೈಹಿಕ ಮತ್ತು ಮಾನಸಿಕ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತದೆ. ಇನ್ನು ಉಳಿದದ್ದು ಭಾನುವಾರದಂದು ಕೂದಲು ಕತ್ತರಿಸಿದರೆ ಆತ್ಮವಿಶ್ವಾಸ ಕಡಿಮೆಯಾಗುತ್ತೆ. ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಕೂಡ ಬೀರುತ್ತದೆ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.